ಇಬ್ರು ರಾಜರು ಒಂದು ರೂಮು ಆ ಥರ ಯುದ್ಧ ಮಾಡೋಕ್ಕೆ ಅದು ಇದು ಬಂದಾಗ ರಿಲೀಸ್ ಮಾಡ್ತಾರಲ್ಲ ಡೋರ್ನ. ವಾಟರ್ ಟ್ಯಾಂಕು ನೀರು ಸ್ಟೋರ್ ಮಾಡಿಕೋತೀರ ಅನ್ಸುತ್ತೆ ಇಲ್ಲಿ. ಅದೇ ಥರ ರಾಜರು ಕೋಟೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಜಾಸ್ತಿ ಫೆಸಿಲಿಟೀಸ್ ಇರ್ತೈತಂತೆ ತುಂಬ. ಇದನ್ನ ಯಾರು ಎತ್ತುತ್ತಾರೆ ಅವ್ರಿಗೆ ಕೆಲಸ ಕೊಡ್ತಾಯಿದ್ರು ಕೋಟೆಯಲ್ಲಿ. ಇಂಡಿಯಾಗೆ ಕ್ಯಾಪಿಟಲ್ ಆಫ್ ಡೈಮಂಡ್ ಯಾವುದು ಅಂತ ಕೇಳಿದ್ರೆ ಗೋಲ್ಕೊಂಡ ಫೋರ್ಟ್ ಅಂತ ಹೇಳ್ತಾರೆ. ಕೊಹಿನೂರು ಡೈಮಂಡ್. ಗೈಸ್ ಬನ್ನಿ, ಇಲ್ಲಿಂದ ಸೌಂಡ್ ಆಗ್ತೈತೆ. ಏನು ಬ್ಯಾಟ್ಗಳೆಲ್ಲ ಓಡ್ತೈತೆ, ನಾವು ಎಮರ್ಜೆನ್ಸಿಗೆ ಛತ್ರಿ ತಗೊಳ್ಳೋಣ. ಓಹೋ ಗಾಯ್ಸ್, ಇದು ಬ್ಯಾಟ್ಸು. ಇಲ್ಲಿ ನೋಡಿ, ಇದು ಪಾರಿವಾಳ, ಆದರೆ ಬ್ಯಾಟ್ಸ್ದು ಸೌಂಡ್ ಇಲ್ಲಿ ಆಯ್ತೈತೆ. ಫುಲ್ಲು ಸ್ಮೆಲ್ಲು ಬ್ಯಾಟ್ಸ್ದೆ ಇದು ಪಕ್ಕ. ಫುಲ್ಲು ಕತ್ಲೆ ಐತೆ. ಓಹೋ ಹುಚ್ಚು, ಅಲ್ಲೋಡೋ ಕೆಳಗಡೆ ಗಲೀಜು ಬಿದ್ದೋಗ್ಬಿಡ್ತಿದ್ವಿ ಗಾಯ್ಸ್. ಇದು ಫುಲ್ಲು ಬ್ಯಾಟ್ ಗಲೀಜು. ಅಂದರೆ ಎಷ್ಟು ಬ್ಯಾಟ್ ಇರಬೇಡ ಇಲ್ಲಿಗ. ಇಲ್ಲಿ ನೋಡೋ, ಇಲ್ಲಿ ಫೋನಲ್ಲಿ ಕಾಣಿಸ್ತೈತೆ ನೋಡೋ, ಬೇರೆ ಕಾಣಿಲ್ಲ. ಫುಲ್ಲು ಬ್ಯಾಟ್ಸ್ ಐತೆ ಗಾಯ್ಸ್ ಇಲ್ಲಿ. ಗಾಯ್ಸ್ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಫುಲ್ಲು ಕಚ್ 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 ಕಚಿ ಸೌಂಡು. ಏನಕ್ಕಂದರೆ ಇಲ್ಲಿ ಫುಲ್ಲು ಬ್ಯಾಟ್ಸ್ ಐತೆ ಅದಕ್ಕೆ. ನೋಡಿ ಅದೆಲ್ಲ ಫುಲ್ ಬ್ಯಾಟ್ಸೆ. ಗಿಜ್ಜಿ 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 ಅಂತೈತಲ್ಲ ಅದೆಲ್ಲ ಫುಲ್ ಬ್ಯಾಟ್ಸೆ. ಅದಕ್ಕೆ ಬೆಲ್ಕಲ್ಲಿ ಕತ್ತು ಕಾಣಿಸಲ್ಲ, ಅದಕ್ಕೆ ಕತ್ಲಲ್ಲೇ ಇದಾಗ್ತಿದೆ. ನೋಡಿ ಎಷ್ಟು ಐತೆ ನೋಡಿ ಅಲ್ಲಿ, ಗುಡ್ಡೆ ಗುಡ್ಡೆ ಥರ. ಈ ಕೆಳಗಡೆ ಗಲೀಜ್ ನೋಡಿ ಎಷ್ಟೈತೆ, ಬೆಲ್ಲ ಬರೀ ಬ್ಯಾಟ್ಸ್ದೆ. ಬನ್ನಿ ಇವಾಗ ಹೊರಡೋಣ ಇಲ್ಲಿಂದ. ಅವರೆಲ್ಲ ಒಂಟೆ ಹೋದ್ರು ಭಯ ಆಯ್ತೈತೆ ಅಂತ ನಾವು ಬ್ಯಾಟ್ಸ್ ನೆನ್ನೆನೆ ನೋಡಿದೀವಿ. ಅಲ್ಲಿ ಅಲ್ಲ ಇಲ್ಲಾಂದ್ರೆ ಹೋಗ್ಬೋದಿತ್ತು. ಛತ್ರಿ ಇಟ್ಕೊಂಡಿದ್ದೀವಿ. ಭಯ ಅಂದ್ರೆ ಅದು ಎಲ್ಲಿ ಗಲೀಜ್ ಮಾಡ್ಬಿಡುತ್ತೆ ಅಂತ. ಗಲೀಜ್ ಮಾಡುತ್ತಂತ ಭಯ ಅಷ್ಟೇ. ಅದು ಸ್ಮೆಲ್ ಕಂಡ್ರೆ ಆಗಲ್ಲ. ಈ ಮಳೆ ಬರ್ತೈತೆ ಮತ್ತೆ ಅದೇನೋ ಮಾಡುತ್ತೆ ಅಂತ ಭಯ ಇಲ್ಲ ನಮಗೆ. ಕಚ್ಚಲ್ಲ, ಅದೇನು ಕಚ್ಚಲ್ಲ. ಅಂದರೆ ಬರುತ್ತೆ ಸುಮ್ಮನೆ ಕಚ್ಚೋ ಥರ, ಆದರೆ ಕಚ್ಚಲ್ಲ. ಅದೇ ಗಲೀಜ್ ಜಾಸ್ತಿ, ಅದು ವಾಸನೆ. ಸ್ಮೆಲ್ ಅಂದರೆ ಸ್ಮೆಲ್, ಅದು ಅದೇ ಇಷ್ಟ ಆಗಲ್ಲ. ನೋಡಿ ಎಲ್ಲ ಕಡೆ ಗುಹೆ ಗುಹೆ ಥರ ಐತೆ, ಅದಕ್ಕೆ ಬ್ಯಾಟ್ಸ್ ಇರೋದು ಎಲ್ಲ ಕಡೆ. ನೋಡಿ ಶಾರ್ಟ್ ಕಟ್ ಅಂತೆ, ಕೋಟೆ ಮೇಲೆ ಹಂಗಂಗೆ ಆಡ್ತವ್ರೆ ನೋಡಿ. ಫುಲ್ ಆಳ ಥರ ಹೆಂಗೈತೆ. ಮಳೆ ಬೇರೆ ಬರ್ತೈತೆ ಇಲ್ಲಿ ಸದ್ಯಕ್ಕೆ. ನಮ್ಮ ಹತ್ರ ಛತ್ರಿ ಐತೆ. ದರ್ಶನ್ ಸೇ ಹಾಯ್. ಗೈಸ್ ಇಲ್ಲಿ ನೋಡಿ, ಅಲ್ಲಿಂದ ಎಂಟ್ರಿ ಆದರೆ ಫುಲ್ಲು ಇದು ಒಂಥರ ಕಣ್ಣೆ ಮುಚ್ಚೆ ಕಡೆ ಕೊಡ್ತಾರ ಐತಿ. ಎಲ್ಲ ಕೋಲ್ಗಳು ನಿಲ್ಸವ್ರೆ, ಒಬ್ಬೊಬ್ರು ಒಂದೊಂದು ಕಡೆಯಿಂದ ಹೋಗೋರೆ. ಒಂದು ಆಟ ಆಡೋಣ, ಕಣ್ಣೆ ಮುಚ್ಚೆ ಗಾಳಿ ಕೊಡಿ ಆಡೋಣ. ಯಾರು ಕಂಡಿಡಿಯೋಕ್ಕಾಗಲ್ಲ ಬಚ್ಚಿಕೊಂಡ್ರೆ. ಅದೇ ಎಕ್ಸ್ಪ್ಲೇನ್ ಮಾಡೋಣ. ಒಂದೊಂದು ಗುಹೆಲ್ಲೂ ಒಬ್ಬೊಬ್ರು ನುಗ್ತಾವ್ರೆ ಸೀದಾ. ಎತ್ತಾ ಇಲ್ಲೈತಂತೆ ಜಾಗ ಮೇಲೆ ಹೋಗೋಕ್ಕೆ. ಇಲ್ಲಿ ಸ್ವಲ್ಪನೂ ಹತ್ತಕ್ಕೆಲ್ಲೂ ಜಾಗನೇ ಇಲ್ಲ. ಅದೇನಕ್ಕೆ ಈ ಥರ ಮಾಡೋರಿಗೆ ಅದು ಗೊತ್ತಿಲ್ಲ. ಇಲ್ಲ ಲಾಸ್ಟ್ ಹೋಲ್ ಅಂತವ್ರೆ. ಇವಾಗ ಎಷ್ಟೊಂದು ಹೋಲ್ ಐತೆ. ಬಟ್ ಕಣ್ಣ ಮುಚ್ಚ ಆಡಕ್ಕಂತೂ ಚಿಕ್ಕ ಪ್ಲೇಸು. ಚಿಕ್ಕ ಮಕ್ಳಿಗೆಲ್ಲ ನಾವು ಹೋದ್ರೆ ಗೊತ್ತಾಗಲ್ಲ ಯಾವ ಗುಹೆ ಒಳಗಡೆ ನುಗ್ಗಿದೀವಿ ಅಂತ. ಅಷ್ಟು ಐತೆ ಇಲ್ಲಿ. ಮಸ್ತಾಗಿ ಬಚ್ಚಿಕೊಂಬೋದು. ನೋಡಿ ಈ ಕಡೆಯಿಂದ ಮತ್ತೆ ಹೋದ್ರೆ ಮತ್ತೆ ಕಳ್ದೈತೀವಿ. ನಂಗೆ ಹೆಂಗ್ ಗೊತ್ತಾಯ್ತು ಗೊತ್ತಾ? ನಾವ್ ಹಿಂದಿಯಲ್ಲಿ ಒಂದು ಇದು ನೋಡ್ತಾ ನೋಡಿ ಇಲ್ಲಿ. ಒಂದು ಅವಾಗ ಒಂದು ಶೋ ನಡೀತಿತ್ತಲ್ಲ, ತಪ್ಪಿಸ್ಕೊಳ್ಳೋದು. ನೋಡಿ ಈ ಕಡೆ ಬಂದರೆ ಈಚೆ ಮತ್ತೆ ಅದೇ ನಾವು ಹೋಗಿದ್ದೀವ. ಅಲ್ಲಿಂದ ಅಲ್ಲಿ ಕಾಣ್ತೈತಲ್ಲ, ಅಲ್ಲಿಂದ ಹೋಗಿದ್ದು ನಾವು. ಈ ಕಡೆಯಿಂದ ಬಂದಿದ್ದೀವಿ. ಬನ್ನಿ ಮೇಲೆ ಹೋಗೋಣ ಈಗ. ಅದು ಯಾವ ರಾಂಗ್ ಡೋರ್ ತೆಗೆದ್ರೆ ನೀರು ಹೊಡೆದು ಗೇಮ್ ಥರ ಇದ್ದಿದ್ದು. ಇಲ್ಲಿ ಮೆಟ್ಲೈತೆ, ಇಲ್ಲಿಂದ ಮೇಲೆ ಹೋಗೋದು. ಈಗ ಬಾತ್ರೂಮ್ ಥರ ಕಟ್ಟವ್ರೆ. ಮತ್ತು ಇದು ಫುಲ್ಲು ಓಪನ್ ಸ್ಪೇಸಲ್ಲಿ ಇರೋದು. ಇವರೆಲ್ಲ ಏನು ಹೇಳ್ತವ್ರೆ ಅಂದರೆ, ಕಟ್ಟೋದೇನೋ ಕಟ್ಟಿದ್ರು ಬಾತ್ರೂಮೇ ಆದರೆ ಇದೇನಾದ್ರು ಓಪನ್ ಸ್ಪೇಸಲ್ಲಿ ಏನೋ ಕಟ್ಟವ್ರೆ ಅಂತ. ಅದಕ್ಕೆ ನಾವೇನು ಹೇಳ್ತಾ ಇದೀವಿ ಅಂದರೆ, ಅವ್ರಿಗೆ ಯುದ್ಧ ಮಾಡೋ ಟೈಮಲ್ಲಿ ಅರ್ಜೆಂಟ್ ಆದರೆ ಇಲ್ಲೇ ಹತ್ರ ಅಲ್ವಾ, ಹೋಗ್ಬಿಟ್ಟು ಬರಲಿ, ಓಪನ್ ಇದ್ರೆ ಏನು. ಮೇಲ್ಗಡೆ ಎಲ್ಲ ಫುಲ್ಲು ಖಾಲಿ ಜಾಗ. ನೋಡಿ ಗಾಯ್ಸ್ ಎಷ್ಟು ಆಳ ಐತೆ. ಇದ್ರ ಕೆಳಗಡೆನೇ ಅದಿರೋದು, ಏನೋ ಬ್ಯಾಟ್ಸು ಸೌಂಡ್ ಬರ್ತೈತೆ. आर्किटेक्चरिंग वो नहीं रहता ना, हाँ, तो वो कैसा बने होंगे? डिज़ाइन उससे मार्बल का डिज़ाइन है. ಹಾಂ, ಸೈಡ್ ಡಿಸೈನ್ ಅಲ್ಲ. ಇವರು ಅಣ್ಣ ಏನು ಮಾಡಿರೋದಂದ್ರೆ, ಕಾಲೇಜ್ಗೆ ಹೋಗಿರೋದು ಬೆಳಗ್ಗೆ. ಅವ್ರು ಹುಡುಗಿ ಬಂದಿಲ್ಲ ಅಂತ ರಿಟರ್ನ್ ಬಂದ್ಬಿಟ್ಟವನೆ. ಹುಡುಗಿ ಬಂದಿಲ್ಲ ಅಂತ ರಿಟರ್ನ್ ಬಂದಿರೋದಂತೆ. ಬಂಕ್ ಹಾಕ್ಬಿಟ್ಟು ಫ್ರೆಂಡ್ಸ್ ಆಗ್ಬಿಟ್ರು 4 ಜನ ಬಂದಿದ್ದೆ. ನೋಡಿ ಅಲ್ಲಿ ಬಯೋಮೆಟ್ರಿಕ್ ಇರೋದಕ್ಕೆ ಅವರು ಬೆಳಗ್ಗೆನೆ ಹೋಗಿ ಕಾಲೇಜಲ್ಲಿ ಫಸ್ಟು ಅಲ್ಲಿ ಅಟೆಂಡೆನ್ಸ್ ಹಾಕಿ
ಆಮೇಲೆ ಮತ್ತೆ ಮನೆಗೆ ಹೋಗ್ಬೇಕಾರೇನು ಅಟೆಂಡೆನ್ಸ್ ಹಾಕ್ಬಿಟ್ಟೆ ಹೋಗ್ಬೇಕಂತೆ ಬಯೋಮೆಟ್ರಿಕಲ್ಲಿ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಬೆಳಗ್ಗೆನೇ ಹೋಗ್ತಾರೆ ಕಾಲೇಜ್ಗೆ, ಬಯೋಮೆಟ್ರಿಕಲ್ಲಿ ಅಟೆಂಡೆನ್ಸ್ ಹಾಕ್ತಾರೆ, ಆಮೇಲೆ ಈ ಸೈಡೆ ಬಂದ್ಬಿಡ್ತಾರೆ. ಆಮೇಲೆ ವಾಪಸ್ 3 ಗಂಟೆಗೆ ಹೋಗ್ಬಿಟ್ಟು ಮತ್ತೆ ಬಯೋಮೆಟ್ರಿಕ್ ಹಾಕಿ ಮನೆಗೆ ಹೋಗ್ತಾರಂತೆ ಹೇಳ್ತಾವ್ರೆ. ಬಂದ್ಬಿಟ್ವಿ, ಇವಾಗ ಮತ್ತೆ ಕಾಲೇಜ್ಗೆ ಹೋಗ್ಬೇಕು 3 ಗಂಟೆ ಅಷ್ಟರಲ್ಲಿ. ಬಯೋಮೆಟ್ರಿಕ್ ಹಾಕಿಲ್ಲ ಅಂದರೆ ಅಲ್ಲಿ ಅಟೆಂಡೆನ್ಸ್ ತಗೊಳ್ಳಲ್ಲ ಅಂತ. ನೋಡಿ ಎಲ್ಲೆಲ್ಲೋ ಏನೇನೋ ಗುಹೆಗಳ ಥರ ಎಲ್ಲ ಐತೆ ಗೈಸ್. ಇಲ್ಲೂ ಏನೋ ಐತೆ, ನೋಡೋಣ ಅಲ್ಲೂ ಹೋಗೋಣ. ಆ ಟೈಮಲ್ಲೆಲ್ಲ ಕಟ್ಟಿರೋ ತೊಟ್ಟಿ, ಸ್ವಿಮ್ಮಿಂಗ್ ಪೂಲ್ ಅಂತೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೀರು ತೊಟ್ಟಿ. ಇವಾಗ ಅವ್ನು ಜಂಪ್ ಮಾಡ್ತಾನೆ ನೋಡಿ. ಡೈ ಹೊಡಿಬೇಕು, ಡೈರೆಕ್ಟ್ ತಲೆ ಕೊಡಬೇಕು. ಹಂಗೆ ಒಳಗಡೆ ಗೈಡ್ ಯಾರು ಇಲ್ಲೊಂದು ರೂಮ್ ಐತೆ, ಇಲ್ಲೂ ನೋಡೋಣ ಬನ್ನಿ ಏನಿದೆ. ಇಲ್ಲಿಂದ ಕಿಟಕಿ ಐತೆ ಒಂದು, ಇಲ್ಲೊಂದೇನೋ ಸಣ್ಣ ಸಣ್ಣ ಕಡೆ. ಮೋಸ್ಟ್ಲಿ ಇದು ಕೋಟೆ ಮೇಲೆ ಹೋಗೋಕ್ಕಷ್ಟೇ ಅನಿಸುತ್ತೆ. ಏನಿಲ್ಲ ಗೈಸ್, ಖಾಲಿ ಫೀಲ್ಡ್. ಇಲ್ಲೊಂದು ಚೆನ್ನಾಗೈತೆ. ಮತ್ತು ಇಲ್ಲಿಂದ ಈ ಕಡೆ ಈಚೆ ಕಡೆ ಅದೇನೋ ವೆಯ್ಟ್ ಲಿಫ್ಟಿಂಗ್ ಅಂದರೆ ಆವಾಗಿನ ಕಾಲದಲ್ಲಿ ಅದಲ್ಲೇ ಹೇಳ್ತೀನಿ ಗೈಸ್. ಅಲ್ಲಿ ಮೇಲ್ಗಡೆಯಿಂದ ಈ ಕಡೆ ಕೆಳಗಡೆ ಇಳ್ದಿದ್ದೀವಿ ಇವಾಗ. ಇಲ್ಲಿ ಐತಲ್ಲ, ಇದು ಏನಕ್ಕೆ ಇಕ್ಕಿರೋದು ಅಂತ ಹೇಳ್ತೀನಿ ನೋಡಿ. ಇಟ್ಕೋ. ಗೌರ್ಮೆಂಟ್ ಕೆಲಸ ಇದ್ದರೆ ನಮಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಅಂತಾರಲ್ಲ, ಅದೇ ಥರ ಮತ್ತು ಫೆಸಿಲಿಟೀಸ್ ಕೂಡ ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ. ಅದೇ ಥರ ರಾಜರು ಕೋಟೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಜಾಸ್ತಿ ಫೆಸಿಲಿಟೀಸ್ ಇರ್ತೈತಂತೆ ತುಂಬ. ಅದಕ್ಕೆ ಏನು ಮಾಡ್ತಾಯಿದ್ರು, ಇಲ್ಲಿಗೆ ಕೆಲಸ ಆಗಂತ ಕೇಳ್ಕೊಂಬರ್ತಾಯಿದ್ರು ಎಲ್ಲರೂ. ಅದಕ್ಕೆ ಇದು ನಿಕ್ಕಿರೋದು ಫುಲ್ಲು ಪ್ಯೂರ್ ಕಬ್ಬಣ. ಇದನ್ನು ಯಾರು ಒಂದೇ ಕೈಯಲ್ಲಿ ಎತ್ತುತ್ತಾರೆ ನೋಡಿ, ಈ ಥರ ಐತಲ್ಲ, ಈ ಥರ ಹಿಡ್ಕೊಂಡು ಒಂದೇ ಕೈಯಲ್ಲಿ ಯಾರು ಎತ್ತುತ್ತಾರೆ ಅವ್ರಿಗೆ ಕೆಲಸ ಕೊಡ್ತಾಯಿದ್ರು ಕೋಟೆಯಲ್ಲಿ. ನೋಡಿ ಈ ಥರ ಐತೆ ಇಲ್ಲಿ. ಇವಾಗ ಇವನು ಎತ್ತುತ್ತೀನಿ ಅಂತ ಅನ್ನೋದನ್ನು 240 kg. ಆದರೆ ಯಾರು ಎತ್ತಕ್ಕೆ ಇಲ್ಲ, ಅಂದರೆ ಒಂದೇ ಕೈಯಲ್ಲಿ ಎತ್ತಬೇಕಿತ್ತಂತೆ. ಒಂದೇ ಕೈಯಲ್ಲಿ ಯಾರಿಗೂ ಅಷ್ಟೊಂದು ಆಗ್ತಾ ಇರಲಿಲ್ಲ. ನೋಡಿ ನಾನು ಟ್ರೈ ಮಾಡ್ತೀನಿ ಅಂತ ಹೋಯ್ತವನೇ. ಹಾಂ ಎತ್ತು. ಹಾಂ 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 ಅಲ್ಲಾಡ್ಸಕ್ಕೈತಲ್ಲ ಗೈಸ್ ಒಂದು ಕೈಲಿ. ಬೆಳಗ್ಗೆ ಎಲ್ಲ ನಾನು ಎತ್ಬಿಡ್ತೀನಿ ಅಂತ ಇದ್ದ, ಅಲ್ಲಾಡ್ಸಕ್ಕೂ ಆಯ್ತಾ ಇಲ್ಲ, ಅಲ್ಲಾಡ್ತು ಅಷ್ಟೇ. ಫುಲ್ ಎತ್ತಕ್ಕಾಗಲ್ಲ ಗೈಸ್, ಅಲ್ಲಾಡ್ಸ್ಬೋದು ಅಷ್ಟೇ, ಎತ್ತಕ್ಕಾಗಲ್ಲ. ಅಷ್ಟು ವೆಯ್ಟ್ ಇರುತ್ತೆ. ನೀನು ಟ್ರೈ ಮಾಡೋವಾಗ ಅಲ್ಲಾಡ್ಸಕ್ಕೆ 240 kg ಐತೆ ಗೈಸ್. ಅಣ್ಣ ಚೂರು ಎತ್ತದ. ನಾನು ಮತ್ತೆ ಟ್ರೈ ಮಾಡಕ್ಕೆ ಹೋಗ್ತಾವನೆ, ಆಗಲ್ಲ ಗೈಸ್. ಅದು ಬೆನ್ನು ಹಿಡ್ಕೊಂಡ್ಬಿಟ್ರೆ ಬೆನ್ನು ಹೋತೈತೆ. ಬೆನ್ನಿಗೆ ಬೆಲ್ಟ್ ಹಾಕೊಂಡ್ರೆ ಎತ್ಬೋದು. ಅದೇ ನಾನು ಸ್ವಲ್ಪ ಟ್ರೈ ಮಾಡಿದೆ ಎತ್ತಕ್ಕೆ, ಬಟ್ ಬೆನ್ನು ಹಿಡಿಯಂಗಾಯ್ತು, ಅದಕ್ಕೆ ಬಿಟ್ಬಿಟ್ಟೆ ಗೈಸ್. ಬೆನ್ನು ಹಿಡ್ಕೊಬಿಟ್ರೆ ಕಷ್ಟ. ಆಮೇಲೆ ಮೊದಲೇ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ, ಇನ್ನು 3 ದಿವಸ ಇರಬೇಕು ಟ್ರಿಪ್ಪಲ್ಲಿ, ಅಷ್ಟೇ ಹೊಂಟೋಗ್ಬಿಡ್ತೀವಿ. ಆಮೇಲೆ ದರ್ಶನ ಎತ್ತಕ್ಕಂತ ಟ್ರೈ ಮಾಡ್ತಾವನೆ. ಇವನು ಸ್ವಲ್ಪ ಅಲ್ಲಾಡ್ಸಕ್ಕಾದ್ರೂ ಆಗುತ್ತಾ ಟ್ರೈ ಮಾಡತ್ತಾನೆ, ನೋಡೋಣ. ಹಾಂ 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 ಹೆವಿ ವೆಯ್ಟ್ ಐತೆ. 240 kg ಇರೋದು ಫುಲ್ಲು ಪ್ಯೂರ್ ಕಬ್ಬಣ, ಸುಮ್ಮನೆನಾ? ನಾನು ಅಂದ್ಕೊಂಡೆ ಗೈಸ್. ಅಷ್ಟೇ, ಇವಾಗ ಫುಲ್ ಎಂಟ್ರೆನ್ಸಿಗೆ ಬಂದ್ವಿ ವಾಪಸ್ಸು. ಈ ಕಡೆ ರೋಡ್ ಇರೋದು ಮೇನ್ ರೋಡು. ಇವಾಗ ಓಡ್ತಾ ಇದ್ದೀವಿ. ಮತ್ತು ಇದು ಇಂಡಿಯಾಗೆ ಕ್ಯಾಪಿಟಲ್ ಆಫ್ ಡೈಮಂಡ್ ಅಂತ ಕರೀತಾರೆ ಈ ಕೋರ್ಟ್ ಏನೈತೆ. ಇದಕ್ಕೆ ಗೋಲ್ಕೊಂಡ ಕೋರ್ಟ್ಗೆ ಇಂಡಿಯಾಗೆ ಕ್ಯಾಪಿಟಲ್ ಆಫ್ ಡೈಮಂಡ್ ಯಾವುದು ಅಂತ ಕೇಳಿದ್ರೆ ಗೋಲ್ಕೊಂಡ ಫೋರ್ಟ್ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಟೈಮಲ್ಲಿ ಕೊಹಿನೂರು ಡೈಮಂಡು ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಅವಾಗೆಲ್ಲ ಒಂದು ಟೈಮಲ್ಲಿ ಹೋಲ್ಸೇಲಲ್ಲಿ ಸೇಲ್ ಮಾಡ್ತಾಯಿರಂತೆ ಕೊಹಿನೂರು ಡೈಮಂಡ್ನ ಈ ಫೋರ್ಟಲ್ಲಿ ರಾಜರು. ಅದಕ್ಕೇ ಇಲ್ಲಿ ನಮ್ಮ ಇದರಲ್ಲಿ ಡೈಮಂಡ್ಸ್ ಎಲ್ಲ 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಂತ ಮಾರ್ತಾಯಿದ್ರು. 10 ರೂಪಾಯಿಗೆ ಆ ಟೈಮಲ್ಲಿ ಆ ಥರ ವ್ಯಾಲ್ಯೂ ಇತ್ತು, ಆದರೆ 10 ರೂಪಾಯಿಗೆ ಮಾರ್ತಾ ಇರಲಿಲ್ಲ. ಎಕ್ಸಾಂಪಲ್ ಆ ಥರ ಹೋಲ್ಸೇಲಲ್ಲಿ ಮಾರ್ತಾಯಿದ್ರು ಅಂತ ಹೇಳಲ್ಲ. ಕ್ಯಾಪಿಟಲ್ ಆಫ್ ಡೈಮಂಡ್ ಅಂತ ಇದು ಕರೆಯೋದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.